Hi, hello, namaskara. We are back with one more video, that is melt in mouth rave unde. ಇನ್ನೇನು ಆಷಾಢ ಸ್ಟಾರ್ಟ್ ಆಗಿದೆ, ಮುಗಿದ ತಕ್ಷಣ ಶ್ರಾವಣದಲ್ಲಿ ಹಬ್ಬಗಳಲ್ಲಿ ತಿಂಡಿಗಳು ಮಾಡ್ತಾನೆ ಇರ್ತಾರೆ ಎಲ್ಲರ ಮನೆಯಲ್ಲೂ. ಸೊ ಇದು ನಮ್ಮ ಅತ್ತೆ ರೆಸಿಪಿ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಕಣ್ರಿ, ನಿಜ. ಒಂದ್ಸತಿ ಟ್ರೈ ಮಾಡಲೇಬೇಕು. ಇಂಗ್ರೀಡಿಯೆಂಟ್ಸು: 1 ಗ್ಲಾಸ್ ರವೆ, 1 ಗ್ಲಾಸ್ ಸಕ್ಕರೆ, ಕಾಜು ಬಾದಾಮ್, ದ್ರಾಕ್ಷಿ, ಏಲಕ್ಕಿ, ಒಣ ಕೊಬ್ಬರಿ. ಇದು ನೀರು ಕುಡಿಯೋ ಗ್ಲಾಸಲ್ಲಿ ನಾವು ಮೆಷರ್ಮೆಂಟ್ ಮಾಡ್ಕೊಂಡಿರೋದು. ಒಂದು ಬಾಣಲಿಲಿ ತುಪ್ಪ ಹಾಕಿ ತೊಗೊಂಡಿರೋ ಡ್ರೈ ಫ್ರೂಟ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ಸ್ಲೈಟ್ಲಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಕಲರ್ ಚೇಂಜ್ ಆದಮೇಲೆ ಒಂದು ಬೌಲಿಗೆ ಎತ್ತಿಟ್ಕೊತಿದ್ದೀವಿ. ಅದೇ ಬಾಣಲಿಗೆ ಮತ್ತೆ ತುಪ್ಪ ಹಾಕಿ ದ್ರಾಕ್ಷಿನ ಹುರ್ಕೊತಿದ್ದೀವಿ. ದ್ರಾಕ್ಷಿ ಹುರಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ, ಯಾಕಂತಂದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಸೇಮ್ ಬಾಣಲಿಗೆ ರವೆ ಹಾಕ್ಕೊತಿದ್ದೀವಿ. ಈ ಫುಲ್ ಪ್ರಾಸೆಸ್ಸಲ್ಲಿ ರವೆ ಹುರಿಯೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂತ ಅಂದರೆ ಲೋ ಹೀಟಲ್ಲಿ ಗೋಲ್ಡನ್ ಕಲರ್ ಆಗೋ ತನಕ ಹುರಿಬೇಕಾಗುತ್ತೆ. ಈ ಪಾಯಿಂಟಲ್ಲಿ 2 ಸ್ಪೂನ್ ತುಪ್ಪ ಆ್ಯಡ್ ಮಾಡಿ ಪ್ರೊಸೆಸ್ ಕಂಟಿನ್ಯೂ ಮಾಡ್ತಿದ್ದೀವಿ. ನಮ್ಮಮ್ಮ ಅಜ್ಜಿ ಕಾಲದಲ್ಲಿ ಸ್ನ್ಯಾಕ್ಸ್ ಅಂತ ಅಂದರೆ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಉಂಡೆಗಳು ಇವೇ ತಾನೇ ಇರ್ತಿತ್ತು. ಬಟ್ ನಾವು ಇವಾಗ ಚಾಕ್ಲೇಟ್ಸು, ವೇಪರ್ಸು, ಚಿಪ್ಸ್ ಅಂತ ಏನೇನೋ ತಂದಿಡ್ತೀವಿ ಮನೆಯಲ್ಲಿ. ಬಟ್ ನಮ್ಮ ಮಕ್ಕಳು ಕೂಡ ಈ ಥರ ಹೆಲ್ದಿ ಸ್ನ್ಯಾಕ್ಸ್ ಡಿಸರ್ವ್ ಮಾಡ್ತಾರೆ. ಆದಷ್ಟು ಈಸಿ ರೆಸಿಪೀಸ್ ನಾವು ಮನೇಲಿ ಮಾಡೋಕ್ಕೆ ಟ್ರೈ ಮಾಡಬೇಕು. ಫಸ್ಟು ಒಣ ಕೊಬ್ಬರಿ ಮೇಲಿರೋ ಬ್ರೌನ್ ಕಲರ್ ಲೇಯರ್ನ ಈ ಥರ ಗ್ರೇಟ್ ಮಾಡಿ ತೆಗೆದುಬಿಡಬೇಕು. ಆಮೇಲೆ ಒಣ ಕೊಬ್ಬರಿನ ನೀಟಾಗಿ ಗ್ರೇಟ್ ಮಾಡ್ಕೋಬೇಕು. ನೀವು ಹೇಳ್ಬೋದು ಇದೆಲ್ಲ ಈಸಿಲಿ ನಮಗೆ ಹೊರಗಡೆ ಅಂಗಡಿಯಲ್ಲಿ ಬೇಕ್ರಿಯಲ್ಲೆಲ್ಲ ಸಿಗುತ್ತೆ ಅಂತ. ಬಟ್ ಅಡಲ್ಟ್ರೇಷನ್ ಯಾವ ರೇಂಜಿಗೆ ನಡ್ತಿದೆ ಅಂತ ನಿಮಗೆ ಗೊತ್ತು. ಅದೆಲ್ಲ ಡೈರೆಕ್ಟಾಗಿ ಮಕ್ಳಿಗೆ ಕೊಡೋದು ಕಷ್ಟನೇ ಇದೆ. ಸೊ ಇಲ್ಲಿ ನಮ್ಮ ರವೆ ಹುರಿದಾಗಿದೆ. ಪಕ್ಕದಲ್ಲಿ 1 ಲೋಟ ಹಾಲನ್ನ ಬಿಸಿ ಮಾಡೋಕ್ಕೆ ಇಡ್ತಿದ್ದೀವಿ. ಇವಾಗ ಹುರ್ಕೊಂಡಿರೋ ರವೆನ ಒಂದು ದೊಡ್ಡ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಅದಕ್ಕೆ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಿದ್ದೀವಿ, ಮತ್ತು ಗ್ರೇಟ್ ಮಾಡ್ಕೊಂಡಿರೋ ಒಣ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೊತಿದ್ದೀವಿ. ಇದಕ್ಕೆ ಸಕ್ಕರೆ ಏನು ಮಿಕ್ಸಿ ಮಾಡಿ ಪೌಡರ್ ಮಾಡಿ ಆ್ಯಡ್ ಮಾಡೋ ಅವಶ್ಯಕತೆ ಏನಿಲ್ಲ. ಡೈರೆಕ್ಟಾಗಿ ಆ್ಯಸ್ ಇಟ್ ಈಸ್ ಆ್ಯಡ್ ಮಾಡ್ಕೊತಿದ್ದೀವಿ. ಏಲಕ್ಕಿನ ಕ್ರಷ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಕ್ರಶ್ಡ್ ಏಲಕ್ಕಿನ ಕೂಡ ಆ್ಯಡ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಬೇಡ ಅಂದವರು ಜಾಗರಿ ಕೂಡ ಆ್ಯಡ್ ಮಾಡ್ಕೋಬಹುದು. ಸೊ ನಿಜ ಇದಕ್ಕೆ ಏನು ಜಾಸ್ತಿ ಟೈಮ್ ಹಿಡಿಯಲ್ಲ, ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಇಷ್ಟೇ ಕ್ವಾಂಟಿಟಿ ಮಾಡ್ತಿದ್ದೀರಾ ಅಂತ ಅಂದರೆ 45 ಮಿನಿಟ್ಸ್ ಸಾಕು. ಮಿಲ್ಕ್ ಫುಲ್ ಬಾಯ್ಲ್ ಆಗಿದೆ. ಈ ಬಾಯ್ಲ್ಡ್ ಮಿಲ್ಕ್ನ ಸ್ವಲ್ಪ ಮಿಕ್ಸರಿಗೆ ಆ್ಯಡ್ ಮಾಡ್ಕೊತ ಉಂಡೆ ಕಟ್ತಿದ್ದಾರೆ. ಕೈ ಏನು ಸುಟ್ಟೋಗಲ್ಲ, ಮಿಲ್ಕ್ ಬಿಸಿ ಇದೆ ಅಂತ ಆ ಥರ ಏನೋ ಅಂದ್ಕೋಬೇಡಿ. ಸ್ವಲ್ಪ ವಾಮ್ತ್ ಫೀಲ್ ಆಗುತ್ತೆ ಅಷ್ಟೇ ಕೈಗೆ. ಸೊ ಮೆಲ್ಟ್ ಇನ್ ಮೌತ್ ರವೆ ಉಂಡೆಗೆ ಇದೇ ಟಿಪ್ಪು, ಬಿಸಿ ಹಾಲು ಹಾಕಿ ಉಂಡೆ ಕಟ್ಟೋದು. ನಮ್ಮ ಮತ್ತೆ ಗೊತ್ತಿಲ್ದಂಗೆ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದೀನಿ. ನಾನು ಕೂಡ ಉಂಡೆ ಟ್ರೈ ಮಾಡಿದೆ. ಈಸಿ ರೆಸಿಪಿ, ಆರಾಮಾಗಿ ಮನೇಲಿ ಮಾಡ್ಕೋಬೋದು. ಒಂದ್ಸತಿ ಟ್ರೈ ಮಾಡಿ, ಡೆಫಿನೆಟ್ಲಿ ಮತ್ತೆ ಮಾಡ್ಕೊತೀರಾ. ಸೊ ಯಮ್ಮಿ ಲಡ್ಡೂಸ್ ಆರ್ ರೆಡಿ ಟು ಈಟ್. ಸೊ ಈ ಥರನೇ ರೆಸಿಪೀಸ್ ಬರ್ತಾ ಇರುತ್ತೆ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.